ನಮಸ್ಕಾರ ರೈತ ಬಾಂಧವರೇ, ಇದು ನಾವು ಮೆಕ್ಕೆಜೋಳ ಹೊಲದಲ್ಲಿ ನರಿಗಳ ಕಾಟ ಭಾಳಾಗಿದೆ. ಹೀಗಾಗಿ ನಾವು ಮನೆಯಲ್ಲಿ ಔಷಧ ತಯಾರು ಮಾಡ್ತಾ ಇದ್ದೇವೆ. ಅದನ್ನು ಈಗ ನೋಡಿ. ನೀವು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದು ಔಷಧ ಯಾವುದಪ್ಪ ಅಂತಂದರೆ ತತ್ತಿ ಮತ್ತು ಈ ಸಾವನ್ ಪುಡಿಯನ್ನು ನಾವು ಬಳಸ್ತಾ ಇದ್ದೇವೆ. ಈಗ ಸಾವನ್ ಪುಡಿ ಮಿಕ್ಸ್ ಮಾಡಾಕತ್ತೀವಿ ನೋಡ್ರಿ. ನಾವು 1.5 ಎಕರೆ ಹೊಲಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಇದನ್ನು 1.5 ಎಕರೆ ಅಂದರೆ 1 kg ಸಾವನ್ ಪುಡಿ ತೊಗೊಂಡಿದ್ದೇವೆ. ಚೆನ್ನಾಗಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಬೇಕು. ಒಂದು 8 ಲೀಟರ್ ನೀರು ಹಾಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದ ನಂತರ ತತ್ತಿ ತಗೋಬೇಕು. ಒಂದು 12 ತತ್ತಿಗಳನ್ನು ತೊಗೊಂಡಿದ್ದೇವೆ ನಾವು. ಇದೇ ಅಂಗಡಿಯಲ್ಲಿ ಸಿಗುವಂಥ ಹೈಬ್ರಿಡ್ ತತ್ತಿ ತೊಗೊಂಡೇವೆ. 12 ತತ್ತಿಯನ್ನು ಒಡೆದು ಹಾಕ್ತೇವೆ. ಅವನ್ನ ನೋಡ್ರಿ. ನೋಡ್ರಿ, ತತ್ತಿಯನ್ನು 12 ತತ್ತಿಯನ್ನು ಅಷ್ಟು ಒಡೆದು ಹಾಕ್ತೇವೆ. ಈಗ ಅಷ್ಟು ಒಡೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನು ನೋಡಿ, ಚೆನ್ನಾಗಿ ನೋಡಿ. ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಮಾಡಿದರೆ ತಿಳಿಯೋದಿಲ್ಲ. ನೋಡ್ರಿ, ಇದೊಂದು ಟ್ರೈ ಮಾಡಿ ನೋಡಿ. ನಾವು ಮಾಡಿ ನೋಡಿದ್ದೇವೆ. ಈಗ ಹೋದ ಸಲ ಮಾಡಿ ಮತ್ತೆ ಈ ಸಲ ಮಾಡಾಕತ್ತೇವೆ. ಅದನ್ನು 12 ತತ್ತಿಯನ್ನು ಒಡೆದು ಹಾಕಿ ಚೆನ್ನಾಗಿ ಸಣ್ಣ ಮಿಕ್ಸ್ ಮಾಡಿ ಪೂರಾ ಮಿಕ್ಸ್ ಆಗುವಂತೆ ತಿರುವಿ ಅದನ್ನು ಒಂದು 7 ದಿನ ಮೇಲೆ ಮುಚ್ಚಿ ಒಂದು ಅರಿವಿ ಅಥವಾ ಏನು ಹಳೆ ಅಥವಾ ಕಟ್ಟಿಗೆರಿಂದ ಮುಚ್ಚಿ 7 ದಿನ ಇಟ್ಬಿಡ್ಬೇಕು. 7 ದಿನ ಇಟ್ರಪ್ಪ ಅಂತಂದ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಅದು ತಯಾರಾಗುತ್ತೆ. ಅದು ಆಗಿನ ದಿನದ ನೀವು ಸುತ್ತ ಬದುವಿನ ಸುತ್ತ ಹಾಕಬೇಕು. ಅದನ್ನು ನಾನು ಹಾಕೋದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಾನು 7 ದಿನ ಇಡುತ್ತೀನಿ. ಇಟ್ಟು ಕೆರೆ ನಿಮಗೆ ಒಳ್ಳೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದ್ರಾಗ ನೋಡ್ರಿ, ವಿಡಿಯೋ ಫುಲ್ ನೋಡ್ರಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಒಳಗೆ ಅವು ತತ್ತಿ ಒಳಗಿನ ಗುಂಡಿ ಹೊಡಿಬೇಕು. ಫುಲ್ಲು ಚೆನ್ನಾಗಿ ಕ್ಲಿಯರ್ ಹೊಡೆದಪ್ಪ ಅಂತಂದರೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿಂದ ಒಂದು ವಾರ 7 ದಿನ ಇಟ್ಬಿಡೋದು ಅದನ್ನು. ಫುಲ್ ತತ್ತಿ ಗುಂಡಿ ಹೊಡೆಯೋ ಥರ ಆ ಟೈಪ್ ಸಣ್ಣ ಮಾಡ್ಬೇಕು. ಅದನ್ನು ಫುಲ್ ಸಣ್ಣ ಮಾಡಿ ನೋಡಿ. ನಮ್ಮದು ಇದು ಔಷಧ ತಯಾರಾಗಿದೆ. ಇದು 7 ದಿನ ನಾವು ಮುಚ್ಚಿಟ್ಟಿದ್ದೇವೆ. ಅದನ್ನು ಈಗ ತೊಗೊಂಬಂದೇವಿ ಹೊಲಕ್ಕೆ. ಫುಲ್ಲು ಮತ್ತು ಹೊಳ್ಳೆ ಏನದ ಕಟ್ಟಿಗೆಲೆ ಮಿಕ್ಸ್ ಮಾಡ್ಬೇಕು ಅದನ್ನು. ಮಿಕ್ಸ್ ಮಾಡಿ ಅದು ನಾವು ಬ್ಯಾರಲ್ಗೆ ಕಲಿಸ್ಬೇಕಾಗಿತ್ತು. ಬ್ಯಾರಲ್ ಇರ್ಲ ಸಲಂದ ನಾವೊಂದು 10 ಲೀಟ್ರ್ ಬಕೆಟ್ ತೊಗೊಂಡೇವಿ. ಆ ಬಕೆಟಿಗೆ 10 ಲೀಟ್ರ್ ನೀರು ಹಾಕಿ ಬಕೆಟ್ ಫುಲ್ ತುಂಬಿಸಿ ಅದಾಗಿ ಇದರ ಅಂದ ಜಗ್ಗಿಲೆ ಏನದ ಒಂದು ಅರ್ಧಕ್ಕಿಂತ ಹೆಚ್ಚು ಚೆನ್ನಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೇವೆ. ಒಂದು 13-14 ಬಕೆಟ್ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು 120 ಲೀಟ್ರ್ 140 ಲೀಟ್ರ್ ತನೂ ನಡೀತದೆ. ಇದು ಅಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿ ಕಡ್ಡಿ ಹಾಕಿ ತಿರುವಿ ಅದನ್ನು ನಾವು ಬದಿವಿನಲ್ಲಿ ಹಾಕ್ತೇವೆ. ನೋಡಿ ಈಗ ಈ ಟೈಪ್ ಚರಿಗೆ ತಗೊಂಡು ಮೆಕ್ಕೆಜೋಳ ನೋಡಿ, ಮೆಕ್ಕೆಜೋಳ ದಂಡೆ ಸುತ್ತ ಬದುವಿಗೆ ಹಿಂಗೆ ಚರಿಗಿಲಿ ಹಾಕ್ತಾ ಹೋಗಬೇಕು. ನೋಡ್ರಿ ಈ ಟೈಪ್ ಹಾಕ್ತಾ ಹೋಗ್ಬೇಕು ಸುತ್ತ. ಈ ಟೈಪ್ ಹಾಕ್ತಾ ಹೋಗ್ಬೇಕು ನೋಡಿ. ಸುತ್ತ ಮೆಕ್ಕೆಜೋಳ ಎಷ್ಟಿದೆ ನಿಮ್ಮದು ಮೆಕ್ಕೆಜೋಳಕ್ಕೆ ನಾವು ಸುತ್ತ ಹಾಕ್ತಾ ಇದ್ದೇವೆ. ಆಯ್ತು.